ಸಿನಿಮಾ ಅವಾರ್ಡ್ ವಿನ್ನರ್ ನಮ್ಮ ಉದಯ್. ತೆಲುಗಲ್ಲಿ ಜಕ್ಕಣ್ಣ ಅಂತ, ಅದ್ರಲ್ಲೇ ಇವ್ರಿಗೆ ಸ್ವಲ್ಪ ಮನಸ್ತಾಪ ಬಂದಿದ್ವಿ ವಿಜಿಗುನು ಇವ್ರಿಗೆ. ಏನ್ ಅನ್ಸ್ತಲ್ಲ ಇವರು ನನ್ ಮಾತಿಲ್ದರ ಎಲ್ಲೂ ಹೋಗ್ಬಾರ್ದು ಅಂತ, ಬೇರೆ ಭಾಷೆಯವ್ರ ಬಂದ್ ಕರೆದ್ರೆ ನನ್ ಮಾತಿಲ್ದ್ರ ಹೋಗ್ಬಾರ್ದು ಅಂತ ಇವ್ರು ಮಾತು ಕೊಟ್ಟಿದ್ರಂತೆ. ಯಾರಿಗೆ? ವಿಜಿಗೆ. ವಿನಿಯೋಜಿಗೆ. ಹಾ, ಇವ್ರು ಹೋಗಿ ಪಿಕ್ಚರ್ ಬಂದ್ಬಿಡ್ತು. ಪಿಕ್ಚರ್ ಬಂದ್ಮೇಲೆ ಇವ್ನ್ ಕಾರ್ ತಕೊಂಡ. ಬಂದಿದ್ ಕಾಸು ಕಾರು. ಹಾ, ಎಲ್ಲಿದು ಏನು ಅಂತಂದ್ರೆ ಪಿಕ್ಚರ್ ಬಂದ್ಬಿಡ್ತಲ್ಲ, ಅದಕ್ಕೆ ನಾನು ಹೇಳಿದ್ದೆ ಹಂಗೂ ನೀನು ಪಿಕ್ಚರ್ ಮಾಡಿದ್ದೆ ತೆಲುಗಲ್ಲಿ ಅಂದ್ಬಿಟ್ಟು ಅವ್ರಿಗೂ ಮನಸ್ತಾಪ ಒಂದ್ ಸ್ವಲ್ಪ. ಆಕ್ಚುಲಿ ಆದಷ್ಟು ಗ್ರೀನ್ ಮ್ಯಾಟಲ್ಲೇ ಶೂಟ್ ಮಾಡಬೇಕು ಅಂತ ಎಲ್ಲ ಫಿಕ್ಸ್ ಆಗಿದೆ. ಸೊ ವಿಜಯ್ ಅವ್ರಿಗೆ ಮತ್ತು ಉದಯ್ಗೆ ಮನಸ್ತಾಪ ಬಂದಿದ್ದಕ್ಕೂ ಇವರ ಕೊನೆ ದಿನದ ದುರಂತಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇದೆ. ಹೆಂಗೆ? ಇದೇನೆ ಕಾರಣಾಂತರದಿಂದ ಒಂದಷ್ಟು ಜನ ಬಂದು ಹೇಳ್ತಾರೆ, ಇಲ್ಲ ಇದನ್ನ ಲೈವ್ ಮಾಡ್ಬೇಕು ಹಂಗೆ ಹಿಂಗೆ. ಯಾಕೆ ನೀವು ಮೂವರ್ಗೂ ಜಾಕೆಟ್ ಹಾಕಿಲ್ಲ ಅಂತ ಕೇಳಿದ್ವಿ. ಸೇಫ್ಟಿ ಜಾಕೆಟ್. ಹಾ, ಇಲ್ಲ ಮೇಲ್ಗಡೆ ಒಂದ್ಮೇಲೆ ಬಾಡಿ ಕಾಣಿಸಿದೆ ಅಂತ ವಿಜಯ್ ಅವರು ತೆಗಿಸ್ಬಿಟ್ರು. ನಾನು ಮೂವರ್ಗೂ ಹಾಕಿದ್ದೀನಿ ಅಂತ ಅವ್ರು. ನನ್ಗೆ ಆಗ್ತಾ ಇಲ್ಲ, ನಾನು ಹಂಗ ಒಬ್ಬರಾಗ ಹೇಳ್ತಾ ಇದ್ದೀನಿ ಸರ್, ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾರು ಕೇಳ್ತಾನೆ? ಯಾರೋ ವಿಜಯ್ ಕೈ ಯಾಕೆ ಕೇಳ್ಕೊಬೋದಾಯ್ತಲ್ಲ ನಮ್ಮ ಹುಡುಗ. ಉದಯ್ ಅವರು ಕೈ ಹಿಡ್ಕೊಂಡು ತಿರುಗಿ ನೋಡ್ಕೊಂಡ್ ಬರ್ತಾರೆ. ನಾನು ಹಂಗ 3 ಜನ ನಿಲ್ಸ್ಕೊಂಡೆ, ದುನಿಯಾ, ವಿಜಿ, ಅನಿಲ್, ಉದಯ್ 3 ಜನ ನಿಲ್ಸ್ಕೊಂಡು ಕೇಳ್ತೇನೆ, ಏನ್ರಪ್ಪ ನಿಮ್ಗೆ ಓಕೆನಾ, ಜಂಪ್ ಮಾಡಕ್ ನಿಮ್ ಧೈರ್ಯ ಇದೆಯಾ? ಓಕೆ. ಬಿಡಿ ಮಾಸ್ಟರ್, ಎಷ್ಟು ಮಾಡಿಲ್ಲ ಮಾಸ್ಟರ್, ನಿಮ್ ಜೊತೆ ಕೆಲಸ ಮಾಡಿಲ್ವಾ ನಾನು ಅಂತ ಉದಯ್. ಅನಿಲ್ ಹೇಳ್ತಾನೆ, ಮಗ ಇದೇನು ನಾವೇನು ಜಂಪ್ ಮಾಡೋದೇ ಅಲ್ವಾ, ಎಷ್ಟು ನೋಡಿಲ್ಲ ನಾವು, ನೀನ್ ತಲೆನೇ ಕೆಡ್ಸ್ಕೊಡ. 3 ಜನ ಕೈ ಹಿಂಗ್ ಹಿಡ್ಕೊಂಡು ಕೇಳಿದೀನಿ. ನಮ್ಮ ಮಗಳು ಅಂದಿದ್ದೆ, ಅವನು ಇದುವರೆಗೂ ನಮ್ಮ ಮನೆ ಹತ್ರಕ್ಕೆ ಬಂದಿಲ್ಲ ವಿಜಯ್. ನಮ್ಮನ್ನ ಸರೆಂಡರ್ ಮಾಡ್ಬಿಟ್ಟು ಹಿಂದೆಗಡೆ ಮೀಡಿಯಾದಲ್ಲಿ ಇನ್ನೊಂದು ಆನ್ಸರ್ ಕೊಟ್ರು. ಹಿಂಗೆ ನಮ್ಮನ್ನ ಸರೆಂಡರ್ ಮಾಡಿಸಿ ಇಮೇಜ್ ಮೀಡಿಯಾದಲ್ಲಿ ಒಂದು ದೊಡ್ಡದ ಆನ್ಸರ್ ಕೊಟ್ರು. ಇದಕ್ಕೆಲ್ಲ ಕಾರಣ ರವಿ ವರ್ಮಾ ಫೈಟ್ ಮಾಸ್ಟರ್, ಅವ್ರು ಹೇಳ್ಬೇಕು ಅಂತ ಪ್ಲಾನ್ ಮಾಡಿದವ್ರೆ ಅವರು, ಇದನ್ನೆಲ್ಲ ಲೈವ್ ಮಾಡಬೇಕು ಅಂತ ಪ್ಲಾನ್ ಮಾಡಿದವ್ರೆ ಅವರು. ಅವ್ರು ಸಡನ್ ಆಗಿ ಒಂದು ಆನ್ಸರ್ ಕೊಡ್ತಾರೆ, ರವಿ ವರ್ಮಾ ಹೇಳ್ಬೇಕು ಅಂತ. ಯಾಕಂದ್ರೆ ಅವತ್ತಿನ ಸಲ ನಾನು ಜಾಕೆಟ್ ಹಾಕಿದ ತಪ್ಪಿಗೆ ನಾನೇ ಆನ್ಸರ್ ಕೊಡಬೇಕು.